ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅಮ್ಮನ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ಅಮ್ಮ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅಕ್ಕನೂ ರಜೆ ಹಾಕ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಜೊತೆ ಬಂದಿದ್ಲು ಮಂಡ್ಯದವರೆಗೂ. ನಾನು ಹೋಗಿದ್ದೆ ಆಯಿತು. ನಾವೇನು ಅಂದ್ಕೊಂಡ್ವಿ, ಟೈಮ್ ಇತ್ತಲ್ವಾ, ಗೌಡ್ಗೆರೆ ದೇವಸ್ಥಾನ ಅಂತ ಚಾಮುಂಡೇಶ್ವರಿ ದೇವಸ್ಥಾನ ಇತ್ತೀಚೆಗೆ ಫೇಮಸ್ ಆಗಿದೆಯಲ್ವಾ, ಅಲ್ಲಿ ನಾವು ಹೋಗಿರಲಿಲ್ಲ ಯಾವತ್ತೂ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ, ಹೇಗೂ 3 ಜನನೂ ಒಟ್ಟಿಗೆ ಇದ್ದೀವಲ್ಲ ಅಂತೇಳಿ ಎಲ್ಲ ಹೊರಟ್ವಿ. ಸ್ವಲ್ಪ ಹಿಂಸೆ ಆಗುತ್ತೆ, ಯಾಕಂದರೆ ಮಂಡ್ಯದಿಂದ ಡೈರೆಕ್ಟ್ ಬಸ್ ಇಲ್ಲ. ಮಂಡ್ಯದಿಂದ ಮದ್ದೂರಿಗೆ ಹೋಗಿ ಮದ್ದೂರಿಂದ ಇನ್ನೊಂದು ಬಸ್ಗೆ ಹೋಗಿ ಆ ಬಸ್ಸು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಲ್ಲ, ಆ ಊರು ಗೇಟ್ ಹತ್ರ ನಿಲ್ಲಿಸುತ್ತೆ. ಆ ಊರು ಗೇಟಿಂದ ನಾವು ಆಟೋದಲ್ಲಿ ಹೋಗಬೇಕು. ಆಟೋದವರು ಇವತ್ತು ಫುಲ್ ರಶ್ ಇದ್ದಿದ್ದರಿಂದ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಯಾಕಂದರೆ ಇವತ್ತು ತುಂಬ ವೆಹಿಕಲ್ಸ್ ಇತ್ತು, ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು. ನಾವು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ. ಇವತ್ತು ಬೇಗ ದರ್ಶನ ಆಗ್ಬಿಡ್ಬೋದು, ಬೇಗ ಹೋಗ್ಬಿಡ್ಬೋದು ಅಂದ್ಕೊಂಡು ಬಂದ್ವಿ. ಆದರೆ ಇವತ್ತು ಭಾನುವಾರ ಆಗಿದ್ದರಿಂದ ತುಂಬಾ ರಶ್ ಇತ್ತು. ವೆಹಿಕಲ್ಸ್ನ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಆ ಥರ ರಶ್ ಇತ್ತು. ಅದಾದಮೇಲೆ ಲೈನಲ್ಲಿ ನಿಂತ್ಕೊಂಡು ನಾವು ಧರ್ಮಸ್ಥಳದಲ್ಲಿ ಹೇಗೆ ಲೈನಲ್ಲಿ ನಿಂತ್ಕೊಂಡು ಹೋಗ್ತೀವಲ್ಲ ಅದೇ ಥರ ಇಲ್ಲೂ ಅದೇ ಥರ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಹರಕೆ ಕಾಯಿನ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ, ಅಂದ್ಕೊಂಡಿದ್ದ ಕೆಲಸ ನೆರವೇರುತ್ತೆ ಅನ್ನೋದು ಎಲ್ರಿಗೂ ನಂಬಿಕೆ ಇದೆ. ಆದರೆ ನಾವೇನು ಕಟ್ಟಲಿಲ್ಲ ಹರಕೆ ಕಾಯಿನ, ಅಂದರೆ ಕಟ್ಟೋರೆಲ್ಲ ಕಟ್ತಾಯಿದ್ರು, ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ನನಗೆ ನಂಬಿಕೆ ಇಲ್ಲ ಅಂತಲ್ಲ, ನಂಬಿಕೆ ಇದೆ, ಆದರೆ ನಾನು ಎಲ್ಲ ಕಡೆನೂ ಕಟ್ಟಲ್ಲ. ಎಲ್ಲ ಆದಮೇಲೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು, ಅಲ್ಲಿಂದ ಮದ್ದೂರಿಗೆ ಬಂದು, ಅಲ್ಲಿಂದ ಮತ್ತೆ ಮಂಡ್ಯಕ್ಕೆ ಬಂದು, ಮಂಡ್ಯದಲ್ಲಿ ಅಮ್ಮ ಮತ್ತು ಅಕ್ಕ ಮಕ್ಕಳೆಲ್ಲ ಇಳ್ಕೊಂಡ್ರು. ಅದಾದಮೇಲೆ ನಾನು ಡೈರೆಕ್ಟ್ ಮೈಸೂರಿಗೆ ಬಂದುಬಿಟ್ಟೆ. ಅಲ್ಲಿಂದ ಬಂದು ತುಂಬ ತಲೆನೋವ್ತಾಯಿತ್ತು, ಯಾಕಂದರೆ ಟ್ರಾವೆಲ್ ಮಾಡಿದ್ವಲ್ವ, ತುಂಬ ರಶ್ ಇತ್ತು. ತುಂಬ ಜನಗಳಿದ್ದಾಗ ಸ್ವಲ್ಪ ಹಾಗೆ ಆಗುತ್ತೆ. ಅಲ್ಲಿಂದ ಬಂದು ಒಂದು ಕಪ್ ಕಾಫಿ ಕುಡ್ಕೊಂಡು ಮನೆ ಕಡೆಗೆ ಹೊರಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.